ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಬರಬೇಕಾದ್ರೆ ಗೃಹಲಕ್ಷ್ಮಿ ಗ್ಯಾರಂಟಿ 2000 ರೂಪಾಯಿ, ಕರೆಂಟ್ ಫ್ರೀ, ನಿರುದ್ಯೋಗಿ ವಿದ್ಯಾರ್ಥಿಗಳಿಗೆ ಮಾಶಾಸನ, ಬಸ್ ಫ್ರೀ, ಮಹಿಳೆಯರಿಗೆ ದೊಡ್ಡ ದೊಡ್ಡ ಘೋಷಣೆ ಮಾಡಿ ಸರ್ಕಾರವನ್ನು ತಂದ್ರಿ. ಆದರೆ ಈಗ ಸರ್ಕಾರ ಏನು ದಿವಾಳಿ ಆಗೈತೇನ್ರಿ? ಯಾಕೆ ಕಾಕ ಸರ್ಕಾರ ದಿವಾಳಿ ಆಗೈತಿ ಅಂತ ಹೇಳಾಕತಿ? ಸರ್ಕಾರ ಭದ್ರ ಐತಿ, ಸರ್ಕಾರ ಖಜಾನೆ ತುಂಬೈತಿ ಅಂಥೇಳಿ ನೀವು ತಿಳಿದಿರಬೇಕು. ಆದರೆ ನಿಜಾಂಶ ಮತ್ತು ಸತ್ಯಾಂಶದ ವರದಿ ಹೇಳ್ತೀನಿ. ಇದೇ ಲೋಕಸಭಾ ಚುನಾವಣೆಯಲ್ಲಿ ಪಟಾಪಟ್ ಕಟ್ ದುಡ್ಡು ಬಂದು 2,000. ಈಗ 2-3 ತಿಂಗಳಾತ 2,000 ಯಾಕೆ ಬರೋವಲ್ಲು ರೀ? ಗೃಹಲಕ್ಷ್ಮಿ ಬಂದಾಗೈತಿ ಮತ್ತು ವಿದ್ಯುತ್ ಇಲಾಖೆದವ್ರು ಏನು ಮಾಡಾಕತ್ತಾರ ಗೊತ್ತೈತೇನ್ರಿ? ನೋಡ್ರಿ, ಭಾಳ ವಿಚಾರ ಮಾಡಿ ನೋಡ್ರಿ. ನಿಮಗೆ ಉಚಿತ ಕರೆಂಟ್ ಅಂದರು 200 ಯೂನಿಟ್, ಆದರೆ ಮಿನಿಮಮ್ ಮೇಲೆ ಮತ್ತೆ ನೋಡ್ಕೋತ ಹೊಂಟ್ರು. ಆದರೆ ಈಗ 50-60 ರೂಪಾಯಿ ಅಟಮ್ ಬಾಂಬ್ ಹಾಕಿದಂಗೆ ಮತ್ತೆ ದುಡ್ಡು ವಸೂಲಿ ಮಾಡುವಂಥ ರಣತಂತ್ರ ಹೆಣೆ ಹಾಕತ್ತಾರ. ಸರ್ಕಾರ ದಿವಾಳಿ ಆಗೈತಿ ಅನ್ನೋದು ಸೂಚನೆ ಏನ್ರಿ? 2,000 ರೂಪಾಯಿ ಬಂದಾಗೈತಿ. ಅಲ್ಲೋಲ ಕಲ್ಲೋಲ ಆಗೈತಿ. ಹೆಣ್ಮಕ್ಕಳು ಹೋಗಿ ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗಿ ಆನ್ಲೈನ್ ಸೆಂಟರ್ಗೆ ನಂಬರ್ ಹಚ್ಚಾಕತ್ತಾರ. ನೋಡಿದ ತಕ್ಷಣ ಬ್ಯಾಲೆನ್ಸ್ 0. ಯಾಕೆ 2,000 ರೂಪಾಯಿ ಬರುವಾತ್ರಿ? 2,000 ರೂಪಾಯಿದಿಂದ ಈ ಗ್ಯಾರಂಟಿಯ ಆಧಾರದಿಂದ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಬಂತು. 2,000 ರೂಪಾಯಿದಿಂದ ಆ ಮಹಿಳೆಯರು ತಮ್ಮ ದೈನಂದಿನವಾಗಿ ಖರ್ಚು ಮಾಡುವಂಥ ಔಷಧೋಪಚಾರ, ಮಕ್ಕಳ ಶಿಕ್ಷಣಕ್ಕಾಗಿ 2,000 ರೂಪಾಯಿ ತೆಗೆದಿಟ್ಟದ್ದನ್ನು ಅದು ಬರಲಿಲ್ಲ ಅಂದ್ರೆ ಅವರ ಜೀವನ ಅಧೋಗತಿ ಅಲ್ರಿ, ಚಿಂತಾಜನಕ ಅಲ್ರಿ. ಆ ಚಿಂತಾಜನಕ ಪರಿಸ್ಥಿತಿಯಲ್ಲಿರುವಾಗ ಈ ಕೋಮಾದಲ್ಲಿ ಹೋದಂಥ ಸರ್ಕಾರ, ವೆಂಟಿಲೇಟರ್ ಮೇಲೆ ಇದ್ದಂಥ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವವರು ಯಾರು? ಆದಾಯಕ್ಕೆ ಹೆಚ್ಚು ಖರ್ಚು ಮಾಡುವ ಸಲುವಾಗಿ, ಆದಾಯ ಬರುವ ಸಲುವಾಗಿ ಅಬಕಾರಿ ಇಲಾಖೆಯ ಮದ್ಯವನ್ನು ಹೆಚ್ಚು ಮಾಡಿದಿರಿ, RTOಗಳಲ್ಲಿ ಹೆಚ್ಚು ಮಾಡಿದಿರಿ, ನೋಂದಣಿ ಇಲಾಖೆಯಲ್ಲಿ ಹೆಚ್ಚು ಮಾಡಿದಿರಿ, ಅನೇಕ CST GSTಗಳನ್ನ ಹೆಚ್ಚು ಮಾಡಿದಿರಿ. ಆದರೂ ಯಾರು ತುಂಬವಾರ್ರಿ. ದುಡ್ಡು ಇನ್ಕಮಿಂಗ ಬರ್ವಾತ ಮತ್ತು ಔಟ್ ಗೋಯಿಂಗ ಹೊಂಟೈತಿ. ತುಂಬವ್ರೆ ಹಂಗೆ 70-80 ಸಾವಿರ ಕೋಟಿ ರೂಪಾಯಿ ವರ್ಷ ಜೋಡಿಸ್ಬೇಕು. ಅದಕ್ಕೆ ಬಸವರಾಜ ರಾಯರೆಡ್ಡಿ ಅಂದರು, ಈ ಖರ್ಚು ವೆಚ್ಚಗಳನ್ನ ತುಂಬಲಿಕ್ಕೆ ಅಸಮರ್ಥ ಆಗತೈತಿ ಸರ್ಕಾರ ಅಂತೇಳಿ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಮುತ್ಸದಿ ರಾಜಕಾರಣಿ ಹೇಳಿದ್ದನ್ನು ಇವತ್ತು ನೆನಪಿಗೆ ತರಾಕತೀನಿ. ಹಾಗಾದ್ರೆ ಈ ಸರ್ಕಾರ 2,000 ರೂಪಾಯಿದು 5 ವರ್ಷವರೆಗೆ ಕೊಡಬೇಕು. 5 ವರ್ಷ ಅಂದರೆ 5 ಲಕ್ಷ ಕೋಟಿ ರೂಪಾಯಿ ಕೊಡಬೇಕು. ಎಲ್ಲಿಂದ ಆದಾಯ ಮೂಲ ಬರುವುದ್ರಿ? ಹಾಗಾದ್ರೆ 2 ಲಕ್ಷ ರೂಪಾಯಿ 2,000 ರೂಪಾಯಿ ತೆಗೆದುಕೊಂಡಂಥ ಮಹಿಳೆಯರು ಹಿಡಿ ಶಾಪ ಹಾಕಾಕತ್ತಾರ. ಇನ್ನು ಕರ್ನಾಟಕ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು. 2 ತಿಂಗಳ ಬ್ಯಾಲೆನ್ಸ್ ಇದ್ದ ತಕ್ಷಣ ಹಾಕ್ರಿ. ಆ ಮಹಿಳೆಯರಿಗೆ ಒಂದು ಶಕ್ತಿ ಕೊಡ್ರಿ. ಮತ್ತೆ ನಿಮಗೆ ಬೆನ್ನ ಹತ್ತಾರ. ಇಲ್ಲದಿದ್ದರ ನಿಮ್ಮನ್ನ ಠೇವಣಿ ಕಳಿಸಿ ಮನೆಗೆ ಕೊಂಡಿಸ್ತಾರೆ. ಯಾಕೆ 5 ಗ್ಯಾರಂಟಿ ಕೊಡಬೇಕಾಗಿತ್ತು? 5 ಗ್ಯಾರಂಟಿ ಕೊಡಲಿಲ್ಲ ಅಂದ್ರೂ ಸಹಿತ ಕರ್ನಾಟಕದಲ್ಲಿ ಸರ್ಕಾರ ಬರ್ತಿತ್ತು ಕಾಂಗ್ರೆಸ್ಸು. ಅದಂಗಂತಿ ಕಾಕ ಅಂತಿರ್ಬೇಕು ನೀವು. ಮೋದಿಯವರ ಸರ್ಕಾರದಿಂದ ಎಷ್ಟೊಂದು ತೊಂದರೆಗೊಳಗಾದರು ಜನ. ಗ್ಯಾಸ್ ಸಿಲಿಂಡರು, ಅನೇಕ ದಿನಸಿ ಪದಾರ್ಥಗಳು, ಅನೇಕ ಪೆಟ್ರೋಲ್ ಡೀಸೆಲ್ಗಳಿಂದ ವಂಚಿತರಾಗಿ ಎಷ್ಟೊಂದು ತೊಂದರೆ ಅನುಭವಿಸಿದ್ರಿ. ಕರೋನಾದಲ್ಲಿ ಬಡಿಗಿಲೆ ಬಡಿಸ್ಕೊಂಡ್ರಿ. ಎಲ್ಲಿ ನೋಡಿದಲ್ಲಿ ಲಾಕ್ಡೌನು, ಶೀಲ್ಡೌನ್ ಆಯಿತು. ಎಷ್ಟು ತೊಂದರೆ ಅನುಭವಿಸಿದ್ರಿ. ಆ ಶಿಟ್ಟಿನ ಬರದಲ್ಲಿ ಯಾವುದೇ ಗ್ಯಾರಂಟಿ ಇರಲಿಲ್ಲ ಅಂದ್ರೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬರುವುದು ನಿಶ್ಚಿತ ಇತ್ತು. ಆದರೂ ಸಹಿತ ನೀವು 5 ಗ್ಯಾರಂಟಿ ಮುಖಾಂತರ ಇವತ್ತು ಕರ್ನಾಟಕ ರಾಜ್ಯದ ಜನತೆಗೆ ಒಂದು ಮಹಾ ಆಸೆ ತೋರಿಸಿದ್ರಿ. ಆ ಆಸೆ ನೆರವೇರಿಸಲಿಕ್ಕೆ ನೀವು ಸಮರ್ಥ ಆಗ್ತಾ ಇಲ್ಲ. ಅದರ ಸಲುವಾಗಿ ಏನು ವಿಚಾರ ಮಾಡ್ತೀರಿ? 2,000 ರೂಪಾಯಿ ಯಾರ್ಯಾರು ಸಿಕ್ಕಿಲ್ಲ ಅವರು ನನಗೆ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಅನಿಸಿಕೆ ಮತ್ತು ಹೆಸರು ಹಾಕಿರಿ. ಸರ್ಕಾರದ ಹಿತ್ತಾಳೆ ಕಿವಿಗೆ ಸುದ್ದಿ ಮುಟ್ಟಿಸುವಂಥ ಕರ್ತವ್ಯ ಈ ಖಡಕ ಜವಾರಿ ಕಾಕಂದು. ನಂಬರ್ 1 ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ಹೊಡೀರಿ, ಲೈಕ್ ಮತ್ತು ಶೇರ್ ಮಾಡಿರಿ. ಮತ್ತೊಂದು ಖಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.